ಪುಟ್ಟಣೆಯ ಫೌಂಡೇಶನ್ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಎಡ್ಟೆಕ್ ಕಂಪನಿಯಾದ ಲರ್ನಿಂಗ್ ಮ್ಯಾಟರ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ತಾರಾ ಇಂಗ್ಲಿಷ್ ಭಾಷಾ ಪ್ರಯೋಗಾಲಯವನ್ನು ಪ್ರಾರಂಭಿಸಲು ಸಿದ್ಧತೆಗಳು ನಡೆಸಿದೆ. ಎಂದಿನಂತೆ ಪ್ರಾರಂಭಿಕ ಹಂತದಲ್ಲಿ ಮೇ 5ರಂದು ಪಾಂಡವಪುರ ಪಟ್ಟಣದ ಫ್ರೆಂಚ್ರಾಕ್ ಶತಮಾನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸೀತಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ತಾರಾ ಇಂಗ್ಲಿಷ್ ಭಾಷಾ ಪ್ರಯೋಗಾಲಯದ ಉದ್ಘಾಟನೆ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಿಂದಾಗಿ ಗ್ರಾಮೀಣ ಭಾಗದಲ್ಲಿ ಇಂಗ್ಲಿಷ್ ಭಾಷಾ ಶಿಕ್ಷಣದ ಕಲಿಕೆಯು ಮಹತ್ವದ ಹೆಜ್ಜೆಯನ್ನು ಇಡುವಂತಾಗಿರುತ್ತದೆ. ಕಲಿಕಾ ಕೇಂದ್ರಗಳನ್ನು ಇಂಗ್ಲಿಷ್ ಭಾಷೆ ಕಲಿಕಾ ದೃಷ್ಟಿಯಿಂದ ಅತ್ಯಂತ ಪರಿಣಾಮಕಾರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ಧ್ವನಿ ಸಂಗ್ರಹಣೆಯ ಮೂಲಕ A1 ಚಾಲಿತ ವರ್ಚುವಲ್ ಇಂಗ್ಲಿಷ್ ಶಿಕ್ಷಕ ಇಂಟರ್ನೆಟ್ ಸಂಪರ್ಕವನ್ನು ಬಳಸಿಕೊಂಡು ಅರ್ಥಪೂರ್ಣವಾದ ಸಂವಾದಾತ್ಮಕ ರೀತಿಯಲ್ಲಿ ಬೋಧಿಸುವ ಮೂಲಕ ಕಲಿಕಾ ಮಕ್ಕಳಲ್ಲಿ ಇಂಗ್ಲಿಷ್ ಭಾಷೆಯನ್ನು ಶ್ರೀಮಂತಗೊಳಿಸಲಿದೆ. ತಾರಾ ಇಂಗ್ಲಿಷ್ ಭಾಷಾ ಪ್ರಯೋಗಾಲಯವು ರಚನಾತ್ಮಕ CEFR ಜೋಡಿಸಿದ ಇಂಗ್ಲಿಷ್ ಪಾಠಗಳನ್ನು ನೇರವಾಗಿ ಸರ್ಕಾರಿ ತರಗತಿಗಳಲ್ಲಿ ಹಾಜರುಪಡಿಸಲಿದೆ. ದೈನಂದಿನ ಸಂವಾದಾತ್ಮಕ ಅಭ್ಯಾಸದ ಮೂಲಕ ಆಲಿಸುವುದು, ಮಾತನಾಡುವುದು, ಓದುವುದು ಮತ್ತು ಬರೆಯುವುದನ್ನು ಸಂಯೋಜಿಸುತ್ತದೆ. ಕಲಿಕೆಯಲ್ಲಿ ಪಾಲ್ಗೊಳ್ಳುವ ಮಕ್ಕಳು ತಮ್ಮ ಮಾತೃಭಾಷೆಯನ್ನು ಕಲಿಯುವಂತೆಯೇ ಇಂಗ್ಲಿಷ್ನಲ್ಲಿಯೂ ಪ್ರಾವೀಣ್ಯತೆಯನ್ನು ಬೆಳೆಸಿಕೊಳ್ಳುತ್ತಾರೆ. ರಚನಾತ್ಮಕ ಸಂಭಾಷಣೆ, ಪುನರಾವರ್ತನೆ ಮತ್ತು ನೈಜ ಸನ್ನಿವೇಶ ಸಂದರ್ಭದ ಮೂಲಕ ಈ ಪ್ರಯೋಗಾಲಯವು ವಿಶೇಷವಾಗಿ ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ಅತ್ಯಂತ ಉಪಕಾರಿಯಾಗಿದೆ. ಭವಿಷ್ಯದಲ್ಲಿ ಅವರಿಗೆ ಆತ್ಮವಿಶ್ವಾಸ ಹಾಗೂ ಅಗತ್ಯ ಸಂವಹನ ಕೌಶಲ್ಯಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ, ಶೈಕ್ಷಣಿಕ ಸಮಾನತೆ ಮತ್ತು ಜ್ಞಾನದ ಮೂಲಕ ಸಬಲೀಕರಣಕ್ಕೆ ಆಳವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯಾದ ಪುಟ್ಟಣೆಯ ಫೌಂಡೇಶನ್ ಈ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ. ಕರ್ನಾಟಕದಂತ ಹಳ್ಳಿಗಳಿಗೆ ಸುಸ್ಥಿರ, ಹೆಚ್ಚಿನ ಪ್ರಭಾವ ಬೀರುವ ಪರಿಹಾರಗಳನ್ನು ತರುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಮತ್ತು ಶಿಕ್ಷಣ, ಕೃಷಿ ಮತ್ತು ತಳಮಟ್ಟದ ಅಭಿವೃದ್ಧಿಯ ಮೂಲಕ ಅಂಚಿನಲ್ಲಿರುವ ಸಮುದಾಯಗಳನ್ನು ಉನ್ನತೀಕರಿಸಲು ಅವಿಶ್ರಾಂತವಾಗಿ ಕೆಲಸ ಮಾಡುತ್ತಿದೆ. ಭಾರತದಾದ್ಯಂತ 70,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು 4 ಮಿಲಿಯನ್ ಗಂಟೆಗಳಿಗಿಂತ ಹೆಚ್ಚು ಬೋಧನೆ ಮತ್ತು ಕಲಿಕೆಯನ್ನು ಪೂರ್ಣಗೊಳಿಸಿದ ಲರ್ನಿಂಗ್ ಮ್ಯಾಟರ್ಸ್ ಸಮಗ್ರ ಮತ್ತು ಸಿಲೆಬಸ್ ಶಿಕ್ಷಣಕ್ಕಾಗಿ ತಂತ್ರಜ್ಞಾನವನ್ನು ಸದುಪಯೋಗಪಡಿಸುವಲ್ಲಿ ಸಾತಿಯಿಲ್ಲದ ಪರಿಣಿತಿಯನ್ನು ಹೊಂದಿದೆ. ವಿದ್ಯಾರ್ಥಿಗಳ ಕಲಿಕೆಯ ಫಲಿತಾಂಶಗಳ ಮೇಲೆ ವಿಶೇಷವಾಗಿ ಶಬ್ದಕೋಶ, ನಿರರ್ಗಳ ಉಚ್ಚಾರಣೆ ಮತ್ತು ವ್ಯಾಕರಣದಲ್ಲಿ ಅತ್ಯಂತ ಪಾಂಡಿತ್ಯ ಹೊಂದಿರುವ ಸಂಸ್ಥೆಯಾಗಿದ್ದು, ಕರ್ನಾಟಕ ಸರ್ಕಾರಿ ಶಾಲಾ ಪರಿಸರ ವ್ಯವಸ್ಥೆಗೆ ಪರಿಪೂರ್ಣವಾಗಿ ಹೊಂದಿಕೊಳ್ಳುತ್ತದೆ. ಪುಟ್ಟಣೆಯ ಫೌಂಡೇಶನ್ ಕಾರ್ಯದರ್ಶಿಗಳು ಹಾಗೂ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಗ್ರಾಮೀಣ ಅಭಿವೃದ್ಧಿಗಳಲ್ಲಿ ಶಿಕ್ಷಣವು ಬಹುದೊಡ್ಡ ಪಾತ್ರ ವಹಿಸುತ್ತದೆ ಎಂದು ನನ್ನ ತಂದೆ ಪುಟ್ಟಣೆ ಅವರು ಆಳವಾಗಿ ನಂಬಿದ್ದರು. ಅವರ ಈ ನಂಬಿಕೆ ಇಂದು ಈ ಕೆಲಸ ಮಾಡಲು ನನಗೆ ಪ್ರೇರೇಪಣೆ ನೀಡಿದೆ. ಸಾವಿರಾರು ಗ್ರಾಮೀಣ ಮಕ್ಕಳಿಗೆ ಇಂಗ್ಲಿಷ್ ಭಾಷೆ ಕಲಿಯಲು ಬಾಗಿಲು ತೆರೆಯುವ ಈ ನವೀನ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಮೂಲಕ ಪ್ರಾರಂಭಿಸುತ್ತಿರುವುದಕ್ಕೆ ಹೆಮ್ಮೆ ಪಡುತ್ತೇವೆ ಎಂದರು. CEO ರಾಮಮೂರ್ತಿ ಮಾತನಾಡಿ, ಪ್ರತಿ ಮಗುವಿಗೆ ಉತ್ತಮ ಶಿಕ್ಷಣ ಲಭ್ಯವಾಗುವಂತೆ ಮಾಡುವುದು ನಮ್ಮ ಗುರಿಯಾಗಿದೆ ಮತ್ತು ತಾರಾ ಎಲ್ಲ ಮಕ್ಕಳಿಗೆ ಅವರು ಎಲ್ಲಿಂದ ಬಂದರೂ ಇಂಗ್ಲಿಷ್ನಲ್ಲಿ ಮಾತನಾಡಲು ಆತ್ಮವಿಶ್ವಾಸವನ್ನು ನೀಡುವ ಮೂಲಕ ಸಹಾಯ ಮಾಡುತ್ತಾರೆ ಎಂದರು. ಫೌಂಡೇಶನ್ ಅಧ್ಯಕ್ಷೆ PV ಸುಂದರಮ್ಮ, ಸುನೀತಾ ಪುಟ್ಟಣೆ ಅವರು ಮಾತನಾಡಿದರು. ತಹಸೀಲ್ದಾರ್ S ಸಂತೋಷ್, ತಾಲೂಕು ರೈತ ಸಂಘದ ಅಧ್ಯಕ್ಷ KN ವಿಜಯಕುಮಾರ್ ಇತರರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ EO ಲೋಕೇಶ್ ಮೂರ್ತಿ, BO ರವಿಕುಮಾರ್, ಕ್ಷೇತ್ರ ಸಮನ್ವಯಾಧಿಕಾರಿ KN ಪ್ರಕಾಶ್, ಪುರಸಭಾ ಸದಸ್ಯ M ಮುರಳೀಧರ್, ಫ್ರೆಂಚ್ರಾಕ್ ಶತಮಾನ ಸರ್ಕಾರಿ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ಮಂಜುನಾಥ್, ಸಹ ಶಿಕ್ಷಕರು, STMC ಅಧ್ಯಕ್ಷರು, ಸದಸ್ಯರು ಇತರರು ಇದ್ದರು. ಈ ಡಿವೈಸ್ ಮೂಲಕ ದೇ ವಿಲ್ ಲರ್ನ್ ಹೌ ಟು ರೀಡ್, ಹೌ ಟು ಸ್ಪೀಕ್, ಪ್ರೊನೌನ್ಸ್ ಇಂಗ್ಲಿಷ್. ಇವಾಗ ಇದು ಡಿವೈಸ್ ಬಂದು ಅಲೆಕ್ಸಾ ಡಿವೈಸ್ ಇದೆ. ಅಲೆಕ್ಸಾ ಒಳಗಡೆ ನಮ್ಮದು ತಾರಾ ಪ್ರೋಗ್ರಾಮ್ ಇದೆ. ಇದಕ್ಕೆ ಬೇರೆ ಯಾರು ಟೀಚರ್ಸ್ ಯಾರು ಬೇಕಾಗಲ್ಲ. ಇದು ಇಟ್ಕೊಂಡು ಮಕ್ಕಳು ಇಲ್ಲಿ ಮಾಡ್ತಾರೆ. ಅಲ್ಲಿ ವರ್ಡ್ಸ್ದು ಆಕ್ಟಿವಿಟಿ ಇದೆ, ಮತ್ತೆ ಪಬ್ಲಿಕ್ ಸ್ಪೀಕಿಂಗ್ ಅಂತ ನೋಡಿದ್ರಲ್ವಾ, ಅದಕ್ಕೂ ನಾವು ಫೆಸಿಲಿಟೇಟರ್ ಹಾಕ್ತೀವಿ. ಇಲ್ಲಿ ಬಂದರೆ ಮಕ್ಕಳು ಡೈರೆಕ್ಟ್ ಆಗಿ ಅವರೇ ಮಾಡ್ತಾರೆ. ಯು ವಿಲ್ ಸಿ ದ್ಯಾಟ್ ಇನ್ ದ ಡೆಮೋ. ಅಲ್ಲಿ ನಾವು ಡೆಮೋ ಮಾಡುವಾಗ ನೀವು ನೋಡ್ತೀರ ಹೇಗೆ ಮಾಡ್ತಾರೆ ಅದು ಮಕ್ಕಳನ್ನ. ಇದರ ಬುಕ್ಸ್ ಇದೆ. ಬುಕ್ಸ್ ಲೆವೆಲ್ ಪ್ರಕಾರ ಅವರಿಗೆ ಬುಕ್ಸ್ ಸಿಗುತ್ತೆ. ಆ್ಯಂಡ್ ಡಿವೈಸ್ ಮೂಲಕ ಅವರು ಇದು ಕಲಿತಾರೆ. ಎಂಟೈರ್ ಸ್ಪೋಕನ್ ಇಂಗ್ಲಿಷ್ ವಾಯ್ಸ್ ಎನೇಬಲ್ಡ್ ಇದೆ. ಯಾ, ಯು ಕ್ಯಾನ್ ಟ್ರೈ. Alexa, resume. Good habits like eating healthy, keeping ourselves clean and safe are very important. Let's learn. Alexa, pause. So, ಈ ಮೂಲಕ Okay, please Alexa resume. When ready to continue. They will listen to English. ಈಗ ಇಂಗ್ಲಿಷ್ ಕೇಳಿದ್ರೆ ಯಾಕೆ ಮಾಡ್ತೀವಿ? ಸ್ಟಡಿ ಮಾಡಿದ್ದಾರೆ ಸರ್ ಸ್ಕೂಲಲ್ಲಿ. ಟೀಚರ್ಸ್ ಫಸ್ಟ್ ಜನ ಕೊಡ್ತೀರಾ ಮಕ್ಕಳಿಗೆ ಜೊತೆಲೆ ಮಾಡ್ತಾರೆ? ಟೀಚರ್ ಮಕ್ಕಳ ಜೊತೆಗೆ ಮಾಡ್ತಾರೆ. ಮಕ್ಕಳ ಜೊತೆ ನಾವು ಟೀಚರ್ ಇದ್ದಾರೆ, ನಮ್ಮ ಟೀಚರ್ ಬರ್ತಾರೆ. ಆಮೇಲೆ ಸ್ಕೂಲ್ ಟೀಚರ್ಸ್ ನಾವು ಟ್ರೈನ್ ಮಾಡಿರ್ತೀವಿ. ಎರಡು ಆಗುತ್ತೆ, ಜೊತೆಯಲ್ಲಿ ಆಗುತ್ತೆ. ಫಸ್ಟ್ ಟೀಚರ್ ಆಮೇಲೆ ಸ್ಟೂಡೆಂಟ್ಸ್ ಅಂದರೆ ಗ್ಯಾಪ್ ತುಂಬ ಜಾಸ್ತಿ ಆಗುತ್ತೆ. ಸೊ ಜೊತೆಯಲ್ಲಿ ಮಾಡ್ತೀವಿ.
ನಮ್ಮ ಎಂಪ್ಲಾಯಿಗೂ ಈ ಕಡೆ ನೋಡಿದ್ರೆ ಒಂದು ಪೋಡಿಯಂ ಇದೆ. ಈ ಪೋಡಿಯಂ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಅಲ್ಲಿ ಈಗ ವೆನ್ ಯು ಗೋ ಆನ್ ಪಬ್ಲಿಕ್ ಸ್ಪೀಕಿಂಗ್ ಆ್ಯಂಡ್ ಟಾಕ್, ಪ್ರಾಕ್ಟೀಸ್ ಸೆಷನ್ಸ್ ಅಲ್ಲಿ ಮಿಕ್ಕಿರೋದು ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಬರೀ ಸ್ಪಾಟ್ ಲೈಟ್ ಇರುತ್ತೆ. ಹಾಗಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಮೇಲೆ ಲೈಟ್ ಬಿದ್ರೇನು ನಾವು ಏನು ಮಾತಾಡೋದು. ಈಗ ಅವ್ರ ಕ್ಯಾಮ್ರಾ ಲೈಟ್ ನಮ್ಮ ಮೇಲೆ ಬಿದ್ರೇನು ಐ ಹ್ಯಾವ್ ಟು ಬಿ ಏಬಲ್ ಟು ಸ್ಪೀಕ್, ಐ ಕ್ಯಾನ್ ನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಬೈ ದ ಕ್ಯಾಮ್ರಾ ಲೈಟ್. ಅದಕ್ಕೋಸ್ಕರ ಈ ಥರ ಒಂದು ಪ್ರಾಕ್ಟೀಸ್ ಸೆಷನ್ ಮಾಡಿದ್ವಿ. ಇಲ್ಲಿ ನೋಡಿದರೆ ಈ ಥರ ಟ್ಯಾಬ್ಸ್. ಸೊ ದಿಸ್ ಇಸ್ ಅ ಟೆಕ್ನಾಲಜಿ ಎನೇಬಲ್ಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಬ್. ಈ ಟ್ಯಾಬ್ಸ್ ಅಲ್ಲಿ ಈ ಟ್ಯಾಬ್ಸ್ ಅಲ್ಲಿ ಅವ್ರಿಗೆ ವಿಡಿಯೋಸ್ ನೋಡಕ್ಕೆ ಮತ್ತೆ ಈ ತರ ಕ್ವಿಸಸ್ ಇರುತ್ತೆ. ಸೊ ಈ ಪಕ್ಕ ಒಂದು ಮಕ್ಕಳ ಸೆಟಪ್ ಸ್ಟೂಡೆಂಟ್ಸ್ ಒಂದು 10 ಜನ ಈ ಗೇಮ್ಸ್ ಆಟಾಡ್ತಾರೆ, ಅಲ್ಲಿ 10 ಜನ ಕೂತ್ಕೊಂಡು ಅಲೆಕ್ಸಾ ಜೊತೆ ಮಾತಾಡ್ತಾರೆ. ಇಲ್ಲಿ ಕ್ವಿಸಸ್ ಆ್ಯಂಡ್ ವಿಡಿಯೋಸ್ ನೋಡ್ತಾರೆ ಮಕ್ಕಳು. ಸೊ 30 ಸ್ಟೂಡೆಂಟ್ಸ್ ಅಟ್ ಎ ಟೈಮ್ ಕ್ಲಾಸಲ್ಲಿ ಮ್ಯಾನೇಜ್ ಮಾಡೋಕ್ಕಾಗುತ್ತೆ. 30 to 40 ಸ್ಟೂಡೆಂಟ್ಸ್ ಆಗುತ್ತೆ ಕ್ಲಾಸಲ್ಲಿ. ಅವ್ರಿಗೆ ಎಂಗೇಜ್ಡ್ ಆಗಿ ಇಟ್ಕೊಂಡ್ರೆ ಅವರು ಗಲಾಟೆ ಮಾಡಲ್ಲ ಕ್ಲಾಸಲ್ಲಿ. ಆ್ಯಕ್ಚುಲಿ ದೇ ವಿಲ್ ಲರ್ನ್ ಅ ಲಾಟ್ ಮೋರ್. ನೀವು ನೋಡಿದ್ರೆ ಆ ಕಡೆ ಎಲ್ಲ ಪೋಸ್ಟರ್ಸ್ ಬ್ಯಾನರ್ಸ್ ಇದೆ, ಅದರೆಲ್ಲ ಮಕ್ಕಳಿಗೆ ದೇ ವಿಲ್ ಹ್ಯಾವ್ ಟು ರೈಟ್ ಸಮಥಿಂಗ್ ಆ್ಯಂಡ್ ಪುಟ್ ಇಟ್ ಅಪ್. ಆ ಕಡೆ ನೋಡಿದ್ರೆ ಜೆಟ್ ಆರ್ಗನೈಸರ್ ಅಂತ ಇದೆ, ಅದು ಪ್ಯಾರಾಗ್ರಾಫ್ ಬರೆಯೋಕ್ಕೆ ಅವ್ರಿಗೆ ಈಸಿ ಆಗಿರುತ್ತೆ. ಅದು ಹೇಳ್ಕೊಡ್ತಾರೆ, ಟೀಚರ್ ಇಲ್ಲಿ ಇರ್ತಾರಲ್ಲ ಅವ್ರು ಹೇಳ್ಕೊಡ್ತಾರೆ ಅದು ಇಟ್ಕೊಂಡು ಹೆಂಗೆ ಪ್ಯಾರಾಗ್ರಾಫ್ ಬರೀಬೇಕು ಅಂತ. ಸೊ ಲಿಸ್ನಿಂಗ್ ಸಂಸ್ಥೆಯವರು ಒಂದು ಇಲ್ಲಿ ಲ್ಯಾಬ್ನ ಸೆಟಪ್ ಮಾಡ್ಕೊಂಡಿದ್ದೀವಿ. ಮತ್ತು ಕಳೆದ 6 ತಿಂಗಳಿಂದ ನಮ್ಮ ಜೊತೆ ಕೆಲಸ ಮಾಡ್ತಿದ್ದೀವಿ. ಎಲ್ಲರೂ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಮಾಧ್ಯಮಕ್ಕೆ ಹಾಗೂ ಎಲ್ಲ ಮಕ್ಕಳೇ ಹಾಗೂ ಪೋಷಕರು ಈ ಲ್ಯಾಬ್ಸು ರಾಮಮೂರ್ತಿ ಅವರಿಗೆ ನಾವು ಲಿಂಕ್ಡ್ಇನ್ನಲ್ಲಿ ಅವರು ಮೆಸೇಜ್ ಕಳಿಸಿದ್ರು ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅಂತ. ಅದನ್ನು ಎಕ್ಸ್ಪ್ಲೋರ್ ಮಾಡಿ ಅವರ ಆಫೀಸ್ ಹೋಗಿ ನಾನು ಡೆಮೋ ತೋರಿಸೋದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಅವಾಗ ಅದನ್ನು ನೋಡಿಕೊಂಡು ಇಲ್ಲಿ ಗುದ್ದಾದಲ್ಲಿ ಒಂದು ಶಾಲೆ, ಗುದ್ದಾ ಶಾಲೆಯಲ್ಲಿ ಒಂದು ಪ್ರಾಯೋಗಿಕವಾಗಿ ಯಾವ ಥರ ನಡೆಯುತ್ತೆ ಅನ್ನೋದು ಮಕ್ಕಳಿಗೆ ತೋರಿಸಿ ಆಸಕ್ತಿ ಇತ್ತು. ಮತ್ತು ಎಲ್ಲ ಶಾಲೆಗಳನ್ನು ಭೇಟಿ ಮಾಡಿಸಿ ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದೆ. ಈಗ 2 ಶಾಲೆಯಲ್ಲಿ ಇಂಪ್ಲಿಮೆಂಟ್ ಮಾಡಿದೆ. ಇವತ್ತು ಫ್ರೆಂಚ್ ಶಾಲೆ ಮತ್ತು ಸಿಕ್ಕಾಪಟ್ಟೆ ಆದ ತಕ್ಷಣ 4 ಶಾಲೆ, ಇನ್ನೂ 4 ಶಾಲೆಯಲ್ಲಿ ನೀವು ಎಲ್ಲ ಸೆಟಪ್ ಮಾಡ್ತೀವಿ. 3 ಆ ಥರ ಅದನ್ನೆಲ್ಲ ಸೆಟಪ್ ಮಾಡಿ ಮಾಡಬೇಕಾಗಿರೋದ್ರಿಂದ ಅದನ್ನು 4 ಶಾಲೆ ಶುರು ಮಾಡ್ತಿದ್ವಿ. ಈ ಪುಟ್ಟಣೆಯ ಫೌಂಡೇಶನ್ದ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೀವಿ. ಇಲ್ಲ ಈಗ ನನಗೆ ಗೊತ್ತಾಗಿರೋಕ್ಕೆ ಕಳೆದ 2 ವರ್ಷಗಳಿಂದ ಎಲ್ಲ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡಬೇಕಾದ್ರೆ ಮೇಜರ್ ಆಗಿರೋಂಥದ್ದು ನಮ್ಮ ಮಕ್ಕಳುಗಳು ಯಾರಿಗಿಂತ ಕಮ್ಮಿ ಇಲ್ಲ, ಎಲ್ಲ ತುಂಬ ಬುದ್ಧಿವಂತ ಮಕ್ಕಳು. ಅವ್ರಿಗೆ ಬೇಕಾಗಿರೋದು ಡೈರೆಕ್ಷನ್ ಮತ್ತು ಸಪೋರ್ಟ್ ಬೇಕು ಅಷ್ಟೇ. ಅದು ಸಿಕ್ಕಿದ್ರೆ ಎಲ್ಲರಿಗಿಂತ ಮೇಲೆ ಹೋಗಿ ಎಲ್ಲ ಶಕ್ತಿಯೂ ನಮ್ಮ ಮಕ್ಕಳಿದೆ. ಅದಕ್ಕೋಸ್ಕರ ಈ ಒಂದು ಯಾವ ಅವ್ರು ಏನೇನು ಈ ವಿದ್ಯೆಯನ್ನು ನಡೆಸಬೇಕು, ಅವರನ್ನ ಇಂಟ್ರೆಸ್ಟು ಮತ್ತು ಅವರ ನಾಲೆಜ್ನ ತಿಳಿಸೋಕ್ಕೆ ಆ ನಿಟ್ಟಿನಲ್ಲಿ ಸಂಸ್ಥೆ ಮುಖ್ಯ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳನ್ನ ನಮ್ಮ ಕ್ಷೇತ್ರದಲ್ಲಿ ಒಂದು ಕೆಲಸ ಮಾಡೋಕ್ಕೆ ಲರ್ನಿಂಗ್ ಮ್ಯಾಟರ್ ಪ್ರೈವೇಟ್ ಕಂಪ್ನಿಗಳು, ಆದರೆ
ಬೇರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗಳು ಸುಮಾರು ಕೆಲಸ ಮಾಡಿದ್ದೀವಿ. ಈ ಪಂಚಾಯತಿ ಮಟ್ಟದಲ್ಲಿ ಯಾವ ಥರ ನಾವು ಆಡಳಿತ ನಡೆಸಬೇಕು ಅನ್ನೋ ಬಗ್ಗೆ ಮತ್ತು ಪ್ಲ್ಯಾನ್ಗಳನ್ನ ಆ್ಯಕ್ಷನ್ ಪ್ಲ್ಯಾನ್ ಯಾವ ಥರ ಬರಬೇಕು ಮತ್ತು ಈ ಎರಡು ಸಂಸ್ಥೆ ಅಸರ್ ಅಂತ ಇನ್ನೊಂದು ಅನುವಾದ ಈ ಎರಡು ಸಂಸ್ಥೆಗಳು ಈಗ ಕೆಲಸ ಶುರು ಮಾಡಿದ್ದಾರೆ. ಈಗಾಗಲೇ ಸಾಹಸ್ ಅಂತ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಯಾವ ಥರ ನಾವು ಕಸ ವಿಲೇವಾರಿ ಮಾಡಬೇಕು, ಅದನ್ನು ಯಾವ ಥರ ಸಂಗ್ರಹಿಸಬೇಕು, ಯಾವ ಥರ ಅದನ್ನು ಪ್ರಾಸೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಹಸ್ ಅಂತ ಒಂದು ಸಂಸ್ಥೆ ಈಗಾಗಲೇ ಕೆಲಸ ಶುರು ಮಾಡಿದ್ದಾರೆ. ಈಗ ಬಿಟ್ಟರೆ ಸೇಫ್ಟೀಸ್ ಅಂತ ಇದ್ದರೆ ಅದು ಎಲ್ಲ ಕೆರೆಗಳನ್ನ ಓಲ್ಡ್ ಹಿಡಿದು ಡೆವಲಪ್ಮೆಂಟ್ ಮಾಡೋದ್ರಿಂದ ಹಿಡಿದು ದೇವಿ ಬೆಟ್ಟದ ಕಾವಲಿ ಅಂತೆ 1400-1800 ಎಕರೆ ಸುಮಾರು ಗಣಿಗಾರಿಕೆ ಇತ್ತು. ಅಲ್ಲಿ ಫಾರೆಸ್ಟ್ನ ಯಾವ ಥರ ಬೆಳೆಸಬೇಕು ಅಂತ ಅವರೇ ಅದನ್ನ ಕೆಲಸ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಈ ಇರೋ ಕೆರೆ ಭಾಗ ಕೆಲಸ ಮಾಡ್ತಿದ್ದಾರೆ. ಈ ಥರ ಹಲವಾರು ಸಮಸ್ಯೆಗಳನ್ನ ನಾವು ತಂದು ಈಗ ನಾವು ಸರ್ಕಾರದಲ್ಲಿ ಏನು ಕಾರ್ಯಕ್ರಮಗಳು ಮಾಡಿಸ್ಬೇಕು, ಅದನ್ನ ಅನುದಾನ ಇದ್ದಾಗ ಏನು ಮಾಡಬೇಕು ಮಾಡೋಕ್ಕಾಗುತ್ತೆ, ಅದು ಬಿಟ್ಟು ಬೇರೆ ಏನು ಮಾಡ್ಬೋದು ನಮ್ಮ ಅನ್ನೋದಕ್ಕೆ ಈ ಸಂಸ್ಥೆಗಳೆಲ್ಲರೂ ಒಂದು ನಮ್ಮ ಸಂಸ್ಥೆ ಜೊತೆ ಸೇರಿಕೊಂಡು ಕೆಲಸನ ಮಾಡ್ತಾರೆ. ಮತ್ತು ಅವೇರ್ನೆಸ್ಸು ಪ್ರೋಗ್ರಾಮ್ಗಳನ್ನು ಪ್ರತಿ ಪಂಚಾಯತಿ ಮಟ್ಟದಲ್ಲೂ ಮಾಡಬಹುದು. ಇನ್ನೊಂದು ನಮ್ಮ ಟೌನಲ್ಲಿರೋದ್ರಿಂದ ಟೌನ್ ಪಂಚಾಯತಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ. ಟೌನ್ ಮುನ್ಸಿಪಾಲಿಟಿ ಮಾಸ್ಟರ್ ಪ್ಲ್ಯಾನ್ ಅವರು ಜನಗಳ ಅಂತ ಒಂದು ಸಂಸ್ಥೆ ಇದೆ. ಸೊ ಅವರು ಕೆಲಸ ಮಾಡ್ತಿದ್ದಾರೆ. ಮೇಲ್ಕೋಟೆ ಮಾಸ್ಟರ್ ಪ್ಲ್ಯಾನ್ ಮಾಡ್ತಿದ್ದಾರೆ. BMS ಇಂಜಿನಿಯರಿಂಗ್ ಕಾಲೇಜು ಇಲ್ಲೇ ಭಾಳ ಇದ್ದು ಪ್ಲ್ಯಾನ್ ಮಾಡಿದ್ದಾರೆ. ಈ ಥರದ ಹಲವಾರು ಕೆಲಸಗಳನ್ನ ಚಾಲನೆ ಕೊಟ್ಟಿಲ್ಲ. ಇಂಗ್ಲೀಷಲ್ಲಿ ನಮ್ಗೆ ಸಮಸ್ಯೆಗಳಿಗೆ ಒಂದು ಅರ್ಥ ಆಗೋಕ್ಕೆ ಸುಮಾರು ಟೈಮ್ ಇತ್ತು. ಅದಾದ ನಂತರ ಈ ನಾಳೆ ಬೆಳಗ್ಗೆ ಇನ್ನೊಂದು ಸೆಲ್ಕೋ ಫೌಂಡೇಶನ್ ಅಂತ ಬರುತ್ತೆ. ಅದು ಮೇಜರ್ ಆಗಿ ಎಲ್ಲ ರಿನ್ಯೂಬಲ್ ಎನರ್ಜಿ ಸೋಲಾರ್ ಇಂಪ್ಲಿಮೆಂಟೇಷನ್ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಸ್ವಯಂ ಉದ್ಯೋಗಗಳನ್ನ ಹೆಣ್ಮಕ್ಳಿಗೆ SHGಗಳ ಮೂಲಕ ಯಾವ ಮಾಡಬೇಕನ್ನೋದಕ್ಕೆ ಟ್ರೈನಿಂಗ್ ಕೊಡೋಕ್ಕೆ ನಾಳೆ ಚಾಲನೆ ಮಾಡ್ತಿದ್ದಾರೆ. ಸಪೋರ್ಟ್ ಆಗಿ ನಿಂತಿದ್ದಾರೆ ಎಲ್ಲ ಡೈರೆಕ್ಟರ್ಗಳು. ಮಕ್ಕಳು ಈಗಲೂ ಕೂಡ ನೀವು ಗೊತ್ತಿರ್ಬೋದು, CET ಎಕ್ಸಾಮ್ ಹೋದ್ರು ಕೂಡ ಅಥವಾ ನೀಟ್ ಎಕ್ಸಾಮ್ ಹೋಗಿ ಯಾವುದೇ ಇಂಟರ್ವ್ಯೂಗೆ ಹೋದ್ರೆ ಮಕ್ಕಳು ಇಂಗ್ಲೀಷಲ್ಲಿ ಏನು ಕ್ವಶನ್ ಮಾಡಿದ್ರೆ ಅವ್ರಿಗೆ ರೈಟಿಂಗಲ್ಲಿ ಎಲ್ಲ ಗೊತ್ತಿರುತ್ತೆ, ಆದರೆ ಮಾತಾಡಬೇಕಾದ್ರೆ ಭಾಳ ಕಷ್ಟಪಡ್ತಾರೆ. ಅದು ತುಂಬ ಪ್ರಾಬ್ಲಮ್ ಆಗಿ ಆ ಇಂಟರ್ವ್ಯೂನಲ್ಲಿ ಕೈಲಾಗಿ ಎಷ್ಟೋ ಜನ ವಾಪಸ್ ಬಂದಿದ್ದಾರೆ. ಜಾಬ್ ಇರ್ಬೋದು ಅಥವಾ ಕಾಲೇಜ್ ಅಡ್ಮಿಷನ್ ಇರ್ಬೋದು, ಇದೆಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಈ ರೀತಿಯಾದ ಒಂದು ತಾರಾ ಸಂಸ್ಥೆಗಳು ನಮ್ಮ ತಾಲೂಕಲ್ಲಿ ಇಷ್ಟೊಂದು ಸಪೋರ್ಟ್ ಮಾಡಿ ನಮ್ಮ ಮಕ್ಕಳಿಗೆ ಅನುಕೂಲಗಳನ್ನ ಮುಂದೆ ಅವ್ರು ಯಾರು ಸ್ವಲ್ಪ ಎಲ್ರಿಗೂ ನೆನಪಾಗೋ ಥರ ಒಂದು ಉದಾರ ಮನಸ್ಸಿನಿಂದ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಒಂದು ಮಾತು ಹೇಳ್ತೀನಿ, ಯಾಕೆಂದರೆ ಈ ಡೆಸ್ಕಲ್ಲಿ ಗೌರಿ ಮೇಡಮ್ ಹೇಳಿದ್ರು, ಇದು ಮುಂದೆ ನಿಂತು ಮಾತಾಡಿದ್ರೆ ಸ್ವಲ್ಪ ಧೈರ್ಯ ಬರುತ್ತೆ ಅಂತ. ಇದನ್ನ ಮತ್ತೆ ಒಂದು ಇರೋದು ತೋರಿಸಿದ್ರು ನಮಗೆ. ಅಲ್ಲಿ ಇರೋ ಮುಂದೆ ನಿಂತು ಮಾತಾಡೋಕ್ಕೆ ನನಗೆ 20 ವರ್ಷದ ಹಿಂದೆ ನಮ್ಮ ಯಜಮಾನರು ನಮ್ಮನ್ನೆಲ್ಲ ಹಳ್ಳಿಗೆ ಮುಟ್ಟಿದ್ರು. ಅಲ್ಲಿ ಮನೆ ಒಳಗಡೆಯಿಂದ 20 ವರ್ಷ ಹೊರಗಡೆ ಇಲ್ಲ ಕೂಡ ಮಹಿಳೆಯರೆಲ್ಲ ಅವರು ರೈತ ಸಂಘಟನೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಸೇರಿದ ಮೇಲೆ ಮಹಿಳೆಯರೆಲ್ಲ ಹೊರಗಡೆ ಬಂದು ಹೋರಾಟ ಮಾಡಬೇಕು, ಈ ರೀತಿ ಸಮಾಜ ತರೋಕ್ಕೆ ಇತ್ತು. ಅವಾಗ ನಮಗೆಲ್ಲ ಮಾತಾಡೋಕೆ ಬರ್ತಿರ್ಲಿಲ್ಲ, ಮೈಕ್ ಇರ್ಬೇಕಲ್ಲ. ಏನು ಹೇಳ್ತಿದ್ರು ಅಂದರೆ ಬಾತ್ರೂಮ್ಗೆ ಹೋಗಿ ಬಾಗಿಲ ಕಡೆ ಮಿರರ್ ಮುಂದೆ ನಿಂತು ಸ್ಪೀಚ್ ಮಾಡಿ, ಇಲ್ಲಿರೋ ಯಾರು ಗೊತ್ತಿರೋದ್ರಲ್ಲ ನನಗೆ ಎಲ್ಲ ಗೊತ್ತಿದೆ. ಆರ್ಟಿಫಿಷಿಯಲ್ ದಿನ ಈ ದಿನ ಅವರು ಲ್ಯಾಂಗ್ವೇಜ್ ಮಾಡ್ತಿದ್ದಾರೆ. ಅದು ನಿಜವಾಗ್ಲೂ ನೆನಪು ನನಗೆ. ಅದೇ ರೀತಿ ಪ್ರಾಕ್ಟೀಸ್ ಮಾಡಿ ಅಂದ್ಕೊಂಡಾಗೆ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ನಾವೆಲ್ಲರೂ ಕೂಡ ಇಂಗ್ಲಿಷ್ ಕನ್ನಡವನ್ನ ಬಿಟ್ಟು ಅನ್ಯ ಭಾಷೆಯನ್ನ ಮಾತನಾಡೋದ್ರಲ್ಲಿ ತುಂಬಾ ಹಿಂದೆ ಬಿದ್ದಿದ್ದೇವೆ. ಹೌದಾ ಅಲ್ವಾ? ಯಾಕಂದ್ರೆ ನಮಗೆ ಬೇರೆ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲ. ನಾವು ಬರೀ ಕನ್ನಡ ಮಾತ್ರನೇ ಎಲ್ಲಾ ಭಾಗದಲ್ಲೂ, ಎಲ್ಲ ವ್ಯಾವಹಾರಿಕವಾಗಿರ್ಬೋದು ಅಥವಾ ಶಿಕ್ಷಣದಲ್ಲಾಗಿರ್ಬೋದು ಕನ್ನಡವನ್ನೇ ಅತಿ ಹೆಚ್ಚು. ನಮ್ಮ ಮಕ್ಕಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಾ ಇದ್ರು ಸಹ ಅವರು ಮನೆಯಲ್ಲಾಗ್ಲಿ, ಶಾಲೆಯಲ್ಲಾಗ್ಲಿ ಅಥವಾ ವ್ಯಾವಹಾರಿಕವಾಗಿ ಸ್ನೇಹಿತರ ಜೊತೆಲಾಗ್ಲಿ ಮಾತನಾಡುವಂಥದ್ದು ಕನ್ನಡ ಮಾತ್ರ. ಹಾಗಾಗಿ ನಾವು ಯಾರೂ ಕೂಡ ಅನ್ಯ ಭಾಷೆಗಳನ್ನ ಕಲಿಯುವುದಕ್ಕೆ ಹೆಚ್ಚು ಗಮನವನ್ನ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಅಥವಾ ನಮ್ಮ ಜಿಲ್ಲೆಯ ಮಕ್ಕಳು ಅಥವಾ ವಿದ್ಯಾವಂತರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸುವಲ್ಲಿ ಅಥವಾ ಬರೆಯೋದ್ರಲ್ಲಿ
ಬಹಳ ಹಿಂಜರಿಕೆಯನ್ನ ಇಟ್ಕೊಂಡಿದ್ದೇವೆ. ಪುಟ್ಟಣ್ಣಯ್ಯ ಫೌಂಡೇಶನ್ ಅವರು ಈ ಪುಟ್ಟಣ್ಣಯ್ಯ ಪ್ರತಿಷ್ಠಾನ ಏನಿದೆ, ಅವರು ನಮ್ಮ ಜಿಲ್ಲೆಯ ಎಲ್ಲ ಮಕ್ಕಳಿಗೆ ಸುಲಲಿತವಾಗಿ ಇಂಗ್ಲಿಷ್ ಭಾಷೆಯನ್ನ ಕಲಿಯುವಂತ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ಆ ಒಂದು ತರಗತಿಗಳು ಹೇಗೆ ನಡೀತವೆ ಅಂತ ಹೇಳಿ ಈ ಒಂದು ಲರ್ನಿಂಗ್ ಮ್ಯಾಟರ್ಸ್ ನ ಸಂಸ್ಥೆಯ ಪದಾಧಿಕಾರಿಗಳು ನಿಮಗೆ ತಿಳಿಸಿದ್ದಾರೆ. ಸ್ವಯಂ ಕಲಿಕೆಗೆ ಹೆಚ್ಚು ಒತ್ತಡ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇಂಗ್ಲಿಷ್ ಒಂದು ಇಂಟರ್ನ್ಯಾಷನಲ್ ಭಾಷೆ ಅಂತ ಹೇಳ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲಿಷ್ ಭಾಷೆ ಏನಾದರೂ ಗೊತ್ತಿದ್ರೆ ಈ ಪ್ರಪಂಚದ ಯಾವುದೇ ಕಡೆಯಲ್ಲಿ ಬದುಕೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನಾವೇ ನಮ್ಮ ಒಂದು ಜೀವನವನ್ನ ನಿರ್ವಹಣೆ ಮಾಡೋದಕ್ಕೆ ಬೇಕಾದಂತ ಅಸ್ತಿತ್ವವನ್ನ ರಚನೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡ್ಕೋಬಹುದು. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಸಂದರ್ಭದಲ್ಲಿ ನನ್ನ ವಯಸ್ಸಿನಲ್ಲಿ ನಾನು ಆ ಕಾಲಕ್ಕೆ 1985 ಇಡೀ ಜಿಲ್ಲೆಗೆ 502 ಅಂಕಗಳನ್ನ ತೆಗೆದುಕೊಂಡು ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದೆ. ಸಡನ್ ಆಗಿ ಇಂಗ್ಲಿಷ್ ಮೀಡಿಯಂ ಸೇರಿಸಿದ ತಕ್ಷಣ ನಾನು 8ನೇ ಕ್ಲಾಸ್ ಅಲ್ಲಿ ಫೇಲ್ ಆದೆ. 8ನೇ ಕ್ಲಾಸ್ ನಲ್ಲಿ ಮೊದಲನೇ ವಾರ್ಷಿಕ ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಫೇಲ್ ಆದೆ. ಯಾಕಂದ್ರೆ ನಾವು ಮಾಡುವಂತದ್ದು ಏನೂ ಕೂಡ ಅರ್ಥ ಆಗ್ತಾ ಇರಲಿಲ್ಲ. ಆದ್ರೆ ನಾವು ನಮ್ಮ ಮನಸ್ಸನ್ನ ಗಟ್ಟಿ ಮಾಡಿಕೊಂಡ್ರೆ ಇಂಗ್ಲಿಷ್ ಕಲಿಯುವಂತದ್ದು ಬಹಳ ಸುಲಭ. ಅದೇ SSLC ನಲ್ಲಿ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದುಕೊಂಡ ವಿದ್ಯಾರ್ಥಿ ನಾನಾಗಿದ್ದೆ. ಹಾಗಾಗಿ ಯಾವುದೇ ಹಿಂಜರಿಕೆ ಬೇಡ. ನಾವು ಮನಸ್ಸು ಮಾಡಿದ್ರೆ ಎಲ್ಲಾ ಭಾಷೆಗಳನ್ನ ಕಲಿಯೋದಕ್ಕೆ ಅವಕಾಶ ಇದೆ. ಇಂಥ ಒಂದು ಸೌಭಾಗ್ಯವನ್ನ ನೀವು ಸದುಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಸ್ಥಾಪನೆ ಮಾಡಿ ಹಣವನ್ನು ಗಳಿಸುವಂತ ಈ ಒಂದು ಕಾಲದಲ್ಲಿ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯ ಮಕ್ಕಳು ಪ್ರತಿಭಾವಂತರಾಗಿ ಇಂಗ್ಲಿಷ್ನ ತಿಳಿಯಿರಿ ಅಂತ ಒಂದು ದೊಡ್ಡ ಮನೋಭಿಲಾಷೆಯನ್ನು ಹೊಂದಿರ್ತಕ್ಕಂಥ ಪುಟ್ಟಣ್ಣಯ್ಯ ಫೌಂಡೇಶನ್ಗೆ ಮೊದಲು ಎಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳಲು ಬಯಸ್ತೇನೆ. It all started with a cold LinkedIn connection to us. And we never expected that he will respond. I mean, we just generally wrote to him explaining about the program. But then he immediately responded. And we started the call by Srini and I made the call. And then it went on to the second call. And then finally Darshan came to our office. And we are here today. We are extremely thankful. We are extremely proud that we've been able to reach here in the last couple of months, 4-5 months time this week to reach here. And Darshan, thank you so much for your proactive and really quick action. We don't see this everywhere in India. I hope this happens everywhere in India so that we can reach much larger student population. Thank you to Darshan and their team. If we start today, I might miss people, but then Ranjit, Neenu sir, then the two headmasters of this school.